ಟೋಲ್ ಇಲ್ಲಿನ ಏರ್ಪೋರ್ಟ್ ರಸ್ತೆಗೇಕೆ? ಮೋಹನ್ದಾಸ್ ಪೈ ಕಿಡಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಟೋಲ್ ಸಂಗ್ರಹಿಸುತ್ತಿರುವುದಕ್ಕೆ ಇನ್ಫೋಸಿಸ್ನ ಮಾಜಿ ಸಿಎಫ್ಒ ಮೋಹನ್ದಾಸ್ ಪೈ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ದೇವನಹಳ್ಳಿ ಟೋಲ್ ಪ್ಲಾಜಾದಲ್ಲಿ ಟೋಲ್ ಸಂಗ್ರಹವನ್ನು ಅವರು ವಿರೋಧಿಸಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಎ ಸಮೀಪವಿರುವ ಈ ಟೋಲ್ನಲ್ಲಿ 2023ರಿಂದ 24ರಲ್ಲಿ 308 ಕೋಟಿ ರೂಪಾಯಿ ಶುಲ್ಕ ಸಂಗ್ರಹವಾಗಿದೆ. ಭಾರತದಲ್ಲಿ ಎಲ್ಲೂ ವಿಮಾನ ನಿಲ್ದಾಣಕ್ಕೂ ಮುನ್ನ ಟೋಲ್ ರಸ್ತೆ ಇಲ್ಲ. ಬೆಂಗಳೂರಿನಲ್ಲಿ ಮಾತ್ರ ಈ ತಾರತಮ್ಯ ಯಾಕೆ? ವಿಮಾನ ನಿಲ್ದಾಣ ಕಳೆದ ಬಳಿಕ ಬಳ್ಳಾರಿ ರಸ್ತೆಗೆ ಟೋಲ್ ಇರಬೇಕು ಎಂದು ಮೋಹನ್ದಾಸ್ ಪೈ ಅಭಿಪ್ರಾಯಪಟ್ಟಿದ್ದಾರೆ. ಈ ಸಂಬಂಧ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರುವ ಅವರು ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರನ್ನೂ ಟ್ಯಾಗ್ ಮಾಡಿದ್ದಾರೆ. ತುಂಬಾ ದುಬಾರಿ ಶುಲ್ಕವಲ್ಲದೆ ಏರ್ಪೋರ್ಟ್ಗೆ ಇರುವ ಒಂದೇ ಟೋಲ್ ರಸ್ತೆ ಇದಾಗಿದ್ದು, ಟೋಲ್ ತೆಗೆದು ಹಾಕಬೇಕು ಎಂದು ಮೋಹನ್ದಾಸ್ ಪೈ ಆಗ್ರಹಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಮಾಹಿತಿ ನೀಡಿದ್ದ ಗಡ್ಕರಿ ರಾಜ್ಯಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರ ನೀಡಿದ್ದ ನಿತಿನ್ ಗಡ್ಕರಿ, ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪವಿರುವ ದೇವನಹಳ್ಳಿ ಟೋಲ್ ಪ್ಲಾಜಾದಲ್ಲಿ 2023ರಿಂದ 24ರಲ್ಲಿ 308 ಕೋಟಿ ರೂಪಾಯಿ ಶುಲ್ಕ ಸಂಗ್ರಹವಾಗಿದೆ ಎಂದು ಮಾಹಿತಿ ನೀಡಿದ್ದರು. ದೇವನಹಳ್ಳಿ ಟೋಲ್ ಪ್ಲಾಜಾದಲ್ಲಿ 10 ವರ್ಷದಲ್ಲಿ 1577 ಕೋಟಿ ರೂಪಾಯಿ ಶುಲ್ಕ ಸಂಗ್ರಹವಾಗಿದ್ದು, ಕರ್ನಾಟಕದಲ್ಲೇ ಅತಿ ಹೆಚ್ಚು ಶುಲ್ಕ ಸಂಗ್ರಹವಾಗುವ ಟೋಲ್ ಪ್ಲಾಜಾ ಎನಿಸಿಕೊಂಡಿದೆ. ಟೋಲ್ ಸಂಗ್ರಹ ಭಾರೀ ಏರಿಕೆ ಕಂಡಿದ್ದು, 2021ರಿಂದ 22ರಲ್ಲಿ 83 ಕೋಟಿ ರೂಪಾಯಿ. ವಾರ್ತೆಯ ಸಂಪೂರ್ಣ ವಿವರ ನಾನು ಫೋಜಿಯಾ ಶೇಖ್, ತುಮಕೂರು, ಎಸ್ಐ ನ್ಯೂಸ್.